ದೇವರಾಜ್ ಅರಸು ದಾಖಲೆಯನ್ನ ಸರಿಗಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅವರಿಗೆ ಅಭಿನಂದನೆಯ ಮಹಾಪೂರಗಳೇ ಹರಿದು ಬರ್ತಾ ಇದ್ದಾವೆ. ಸಿಎಂ ದಾಖಲೆ ಬ್ರೇಕ್ಗೆ ಪರಮೇಶ್ವರ್ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ನೋಡಿ, ಸಿಎಂ ದಾಖಲೆ ಬ್ರೇಕ್ಗೆ ಪರಮೇಶ್ವರ್ ಅಭಿನಂದಿಸಿರುವುದು. ಸಿದ್ದರಾಮಯ್ಯ ಜನಪ್ರಿಯ ಸಿಎಂ ಆಗಿದ್ದಾರೆ. ಸಿದ್ದರಾಮಯ್ಯ ದಾಖಲೆಗೆ ವರಿಷ್ಠರು ಅವಕಾಶವನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಮಾತ್ರ ಇಂತಹ ಅವಕಾಶ ಇದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರೋದು. ಪೂರ್ಣಾವಧಿ ಸಿಎಂ ಎಂಬ ಸಿದ್ದು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತಾಡಿದ್ದಾರೆ. ಅವರು ಹೇಳಿದ ಮೇಲೆ ಇನ್ನೇನಿದೆ, ಅವರಿಗೂ ವಿಶ್ವಾಸ ಇದೆ, ನಮಗೂ ಇದೆ ಅಂತ ಹೇಳಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅರಸು ದಾಖಲೆ ಸರಿಗಟ್ಟಿದ ಸಿಎಂಗೆ ಪರಮೇಶ್ವರ್ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ. 2792 ದಿವಸಗಳನ್ನು ಕಳೆದಿದ್ದಾರೆ. ಇವತ್ತಿಗೆ ಅದು ಈಕ್ವಲ್ ಆಗಿದೆ. ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಶ್ರೀಮತಿ ಸೋನಿಯಾ ಗಾಂಧಿಯವರು, ಶ್ರೀ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರು, ಸುರ್ಜಿವಾಲಾ ಅವರು, ಇವರೆಲ್ಲರೂ ಕೂಡ ಅವರಿಗೆ ಈ ರೆಕಾರ್ಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದೆಯಲ್ಲ, ಅದಕ್ಕಾಗಿ ನಾನು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೂ ಕೂಡ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಕಾಂಗ್ರೆಸ್ ಪಕ್ಷ ಮಾತ್ರ ಇದು ಮಾಡೋದಕ್ಕೆ ಸಾಧ್ಯ. ಅವ್ರಿಗೆ ವಿಶ್ವಾಸ ಇದೆ ಅಂತ ಹೇಳಿದ ಮೇಲೆ ನಾವು ಇಲ್ಲ ಅಂತ ಹೇಳಕ್ಕೆ ಬರುತ್ತಾ? ಅಥವಾ ನೀವು ಅಪೇಕ್ಷೆ ಪಡ್ತೀರಾ ನನ್ನಿಂದ? ಆದರೆ ಅವರಿಗೆ ವಿಶ್ವಾಸ ಇದೆ, ನಮಗೂ ವಿಶ್ವಾಸ ಇರುತ್ತೆ. 2792 ದಿವಸಗಳನ್ನು ಕಳೆದಿದ್ದಾರೆ. ಇವತ್ತಿಗೆ ಅದು ಈಕ್ವಲ್ ಆಗಿದೆ. ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ